ಎಲ್ಲ ಕೊಟ್ಟಿದ್ದು ಸ್ಟಾಕ್ ಇವತ್ತು ಪರ್ಫಾರ್ಮ್ ಆಗಿದೆ, ಎಸ್ ಆರ್ ನೋ? 8,000 ಶಿವಣ್ಣ ಸರ್, ರೌಂಡ್ ಆಫ್ ಅಪ್ಲಾಸ್. 2,500, 2,000, 2,000, 4,000, 3,200, 1,200, 10,000, ರೌಂಡ್ ಆಫ್ ಅಪ್ಲಾಸ್. ಸೊ ಹ್ಯಾಂಗರ್ ಪಕ್ಕದಲ್ಲೇ ಇರೋದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, CA ದಯಾನಂದ್ ಬೊಂಗಾಲೆ ಅವ್ರದ್ದು. ಈಗ ನಿನ್ನೆ ನಾವು ಕಲಿಸಿದ್ದು ಸ್ಟ್ರಾಟಜಿ ಇವತ್ತು ಓಪನ್ ಆಗಿ ಪ್ರೂವ್ ಮಾಡಲಿಲ್ಲವ? ಎಲ್ಲರೂ ಪ್ರಾಫಿಟ್ ಮಾಡಿದ್ದಾರೆ, ಕಾನ್ಫಿಡೆನ್ಸ್ ಬಂತು ನಿಮಗೆ, ಅದೇ ನಿಮಗೆ ಎವ್ರಿ ಡೇ ಮಾಡ್ಬೋದು ಅಂತ ಎಬಿಲಿಟಿ ಬಂತ. ದಟ್ ಈಸ್ ಆಲ್ ಇಂಪಾರ್ಟೆಂಟ್. 7 ಸಕ್ಸಸ್ಫುಲ್ ಲೈವ್ ಟ್ರೇಡಿಂಗ್ ವರ್ಕ್ಶಾಪ್. ನಿನ್ನೆ ನಾನು ಹೇಳಿದ್ದೆ ಇದು ಸಹ ಸಕ್ಸಸ್ ಆಗುತ್ತೆ ಅಂತ, ಆಯ್ತಾ? ಎಸ್. ಸೊ ಇದು ಲೈವ್ ಟ್ರೇಡಿಂಗ್ ಕ್ಲಾಸಸ್ಸು. ಇವತ್ತು ನಾನೇ ತುಂಬ ಲೇಟು. ನೋಡೋಣ ವಿನೀತ್ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ. ಇವತ್ತಂತೂ ಫುಲ್ ಹೌಸ್ಫುಲ್ಲು, ಕೂರಕ್ಕೂ ಕೂಡ ಜಾಗ ಇಲ್ಲ. Till where it can fall? 120, maximum 24. So how many of you all are happy today? Come on guys, tell loudly. So Hindalco ಅಲ್ಲಿ ಓಕೆ ಬೆಳಿಗ್ಗೆ ಯಾರೆಲ್ಲ ಪ್ರಾಫಿಟ್ ಮಾಡಿದ್ದಾರೆ, ಇಲ್ಲಿಂದ ಫಾಲ್ ಬಂತು. ಈಗ ಏನಾಗುತ್ತೆ, ರಿಟೇಲ್ ಪ್ಲೇಯರ್ಸ್ ಈಗ ಎಂಟರ್ ಆಗ್ತಾರೆ. ಸರ್ ಮಾರ್ಕೆಟ್ ಫುಲ್ ಬಿದ್ದಿದೆ, ಪ್ಯಾಟರ್ನ್ಸ್ ಬಂದಿದೆ, ಲೋವರ್ ಲೋ ಲೋವರ್ ಹೈ ಆಗಿದೆ, ಈಗ ಎಂಟರ್ ಆಗುವ 150 ಅದು ಪಾಯಿಂಟಿಗೆ ಎಂಟರ್ ಆಗಿ ನಾಳೆದು ಟ್ರ್ಯಾಪ್ ಆಗ್ತಾರೆ. ಕೆಲವು ಸತಿ ಪ್ರಾಫಿಟ್ ಆಗ್ಬಹುದು, ಕೆಲವು ಸತಿ ಲಾಸ್. ದಟ್ ಈಸ್ ಅ ಗೇಮ್ ಆಫ್ ಮಾರ್ಕೆಟ್. ಮಾರ್ಕೆಟ್ ಈಸ್ ಎವ್ರಿ ಡೇ, ಇಟ್ ಈಸ್ ಅ ಇನ್ಸ್ಟಿಟ್ಯೂಷನಲ್ ಗೇಮ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಆವರೇಜ್ ಆಗಿ ನಾವು ನೆಟ್ ಪ್ರಾಫಿಟ್ ಇರಬೇಕು. ಆಲ್ವೇಸ್ ರಿಮೆಂಬರ್, ಡು ನಾಟ್ ಗೆಟ್ ಮ್ಯಾರಿಡ್ ಟು ಅ ಟ್ರೇಡ್. ನಾವು ಕೆಲವು ಸತಿ ಒಂದು ಟ್ರೇಡ್ ಎಂಟರ್ ಆಗಿ ಅದೇ ಟ್ರೇಡ್ ನೋಡ್ತಾ ಇರೋದು. ಮ್ಯಾರಿ ಆಗಬೇಡಿ, ಟ್ರೇಡ್ಗೆ ಹೋಗಿ ಹೊರಗೆ ಬನ್ನಿ, ನೆಕ್ಸ್ಟ್ ಆಪರ್ಚುನಿಟಿ ಬರುವಾಗ ಟೇಕ್ ಅನದರ್ ಟ್ರೇಡ್. So to keep up the energy, round of applause everyone. And professionally mastered from last 7 years. So it is not a journey of 1 day, 2 day, 3 days. It is a consistent process. Don't focus on capital maximization, focus on capital optimization. ಇದು ಕೊಡುವಾಗ ನೌಕರಿ ಅಲ್ಲಿ ಬಂತು, ಇಟ್ಟಾಯಿತು. ಇವತ್ತು ನಾವು ಹಿಂಡಾಲ್ಕೋ ಹೇಳಿದ್ದೀವಿ ಬ್ರೇಕ್ಔಟ್ ಆಗುತ್ತೆ. ಅದರ ಮುಂಚೆ ಮಾರ್ನಿಂಗ್ ವಿ ಪಾರ್ಟಿಸಿಪೇಟೆಡ್ ನ್ಯಾಷನಲ್ ಅಲ್ಯೂಮಿನಿಯಂ. ಇಷ್ಟು ಸಿಂಪಲ್ ಇತ್ತು ಟ್ರೇಡ್, ನಿಮ್ಮ ಡೈರೆಕ್ಷನ್ ಕ್ಲಿಯರ್ ಇತ್ತು. ಅಲ್ಲ, ಪರ್ಪಸ್ಲಿ ಕೊಡಲಿಲ್ಲ. ಯಾಕೆ ಗೊತ್ತು, ನನಗೆ ಗೊತ್ತಿದೆ ಜನರು ಓವರ್ ಟ್ರೇಡ್ ಮಾಡ್ತಾರೆ. 10,000 ಆಗಿದೆ, 20 ಆಗಿದೆ, ಮತ್ತೆ ಒಬ್ಬ ಬಂದು ನಂಗೆ ಹೇಳಿದೆ 30,000 ಆಗಿದೆ, ತುಂಬ ಖುಷಿ ಆಯ್ತು ಸರ್ ಅಂತ ಹೇಳಿದೆ. ಇವನ್ ಐ ಆಮ್ ಹ್ಯಾಪಿ ಅಷ್ಟೇ. ಆಗಿದ್ಮೇಲೆ ಇವನ್ ಫಾರ್ ಮೀ ಮೈ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಎಸ್ ಕಮ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಖಂಡಿತ ಏನೂ ಗೊತ್ತಿರಲಿಲ್ಲ. ನಾನು ಸ್ಟಾಕ್ ಟ್ರೇಡ್ ಮಾಡ್ತಿದ್ದೀನಿ, ಬಟ್ ಯಾವಾಗಲೂ ಲಾಸಲ್ಲೇ ಇತ್ತು. ನೀವು ಹೇಳ್ಕೊಡೋ ಮೆಥಡ್ ತುಂಬ ಇಷ್ಟ ಆಯಿತು ಸರ್. ಹೇಗಿದೆ ಎಕ್ಸ್ಪೀರಿಯನ್ಸ್ ಡೇ ಟು ಟ್ರೈನಿಂಗ್ ಸೆಷನ್? ಚೆನ್ನಾಗಿದೆ, ಇಟ್ಸ್ ಕ್ವೈಟ್ ಗುಡ್. ಜಾಸ್ತಿ ಟ್ರೇಡ್ ಮಾಡ್ತಾ ಇಲ್ಲ, ಜಸ್ಟ್ ಐ ಆಮ್ ಲರ್ನಿಂಗ್ ಆ್ಯಂಡ್ ರಿಕವರಿಂಗ್ ದ ಥಿಂಗ್ಸ್.